ಹಾಯ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯ ಬೇಸ್ ಮಟ್ಟಕ್ಕೆ ಎಷ್ಟು ಖರ್ಚಾಯಿತು ಅಂತ ಕೊನೆಯಲ್ಲಿ ರಿವೀಲ್ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಏನು ಮಾಡಬೇಕು ಹೇಳಿ? ವೆಲ್ಕಮ್ ಬ್ಯಾಕ್ ಸುಷ್ಮಾ ಕುಟುಂಬ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನೆ ಆಯ ಪೂಜೆ ಮುಗಿದ ತಕ್ಷಣವೇ ಎಲ್ಲರೂ ಸೇರಿ ಬೋರ್ ತೆಗೆಸಿದ್ವಿ. ಬೋರ್ ತೆಗೆಸಾದ್ಮೇಲೆ ಸಂಪಿಗೆ ಆವತ್ತಿನ ದಿನವೇ JCB ತಂದು ಸಂಪ್ ಡೈಮೆನ್ಷನ್ನು ಮತ್ತು ಪಿಲ್ಲರ್ಗೆ ಎಲ್ಲ ಮಾರ್ಕ್ ಮಾಡಿ ಹೋಗಿದ್ರು. ಮತ್ತೆ ಬಂದು ಸಂಪಿಗೆ ಎಲ್ಲ ಗುಂಡಿ ತೆಗೆದು ಮತ್ತು ಪಿಲ್ಲರ್ಗೆಲ್ಲ ಕಬ್ಬಣ ಕಟ್ಟಿಟ್ಟು ಪಿಲ್ಲರ್ನ ರೈಸ್ ಮಾಡಿದ್ದಾರೆ. ಪಿಲ್ಲರ್ ರೈಸ್ ಮಾಡಾದಮೇಲೆ ಸುತ್ತ ಪ್ಲಿಂತ್ ಕಟ್ಟಿ ಕಬ್ಬಣ ಇಟ್ಟಿದ್ದಾರೆ. ಅದಕ್ಕೆ ಸೆಂಟ್ರಿಂಗ್ ಅವ್ರು ಬಂದೆಲ್ಲ ಮರ ಎಲ್ಲನೂ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದಾದಮೇಲೆ ಇದೇನು ಅಂತ ಕೇಳ್ತೀರಾ? ಇದು ಬಾಳೆದಿಂಡು ಫ್ರೆಂಡ್ಸ್. ಯಾಕಂದರೆ ನೋಡಿ, ಅಲ್ಲಿ ಬಾಳೆದಿಂಡನ್ನ ಅಲ್ಲಿ ನಾವು ಎಲ್ಲೆಲ್ಲಿ ಪೈಪ್ ಲೈನು ಪ್ಲಂಬಿಂಗ್ ಮಾಡ್ಬೇಕಾದ್ರೆ ಪೈಪ್ ಹೋಗುತ್ತೆ ಅನ್ನೋದು ಮೊದಲೇ ಪ್ಲ್ಯಾನ್ ಹಾಕ್ಕೊಂಡಿಟ್ಕೊಂಡ್ರೆ ಈ ಥರ ಬಾಳೆದಿಂಡನ್ನ ಹಾಕಿ ಕಾಂಕ್ರೀಟ್ ಹಾಕಿದ್ರೆ ನಾವು ಈಸಿಯಾಗಿ ಪ್ಲಂಬಿಂಗ್ ಮಾಡ್ಬೇಕಾದ್ರೆ ಅದನ್ನು ಮಿಷಿನಲ್ಲಿ ಕೊರೆದು ತೆಗಿಬೋದು. ಆವಾಗ ಈಸಿ ಆಗುತ್ತೆ ಪ್ಲಂಬಿಂಗ್ ಮಾಡಬೇಕಾದ್ರೆ. ಮತ್ತು ಬೇಸ್ಮೆಂಟ್ಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ಬಹುಶಃ ಈ ಟಿಪ್ಪು ನೀವು ಮನೆ ಕಟ್ಟೋರ್ಗೆಲ್ಲರಿಗೂ ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ ಫ್ರೆಂಡ್. ಹಾಗಾಗಿ ನೀವು ಇದನ್ನು ಫಾಲೋ ಮಾಡಿ. ಇದಾದಮೇಲೆ ಎಲ್ಲ ಕಾಂಕ್ರೀಟ್ ಎಲ್ಲ ಗ್ಯಾಂಗ್ಮೆನ್ ಬಂದು ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿ ಇಟ್ಟೋಗಿದ್ದಾರೆ. ಇದನ್ನು ಬಂದು 2 ದಿನ ಆದಮೇಲೆ ಬಂದು ಬಿಚ್ಚುತ್ತಾರಂತೆ. ಇದು ಬಿಚ್ಕೊಂಡು ಹೋದ್ಮೇಲೆ ನಾವು ಇದನ್ನು ತುಂಬ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತು ಏನು ಬೇಸ್ಮೆಂಟ್ಗೆ ಡ್ಯಾಮೇಜ್ ಆಗೋದಿಲ್ಲ. ಸಂಪ್ ಕೆಪಾಸಿಟಿ ಬಂದು 6,000 ಲೀಟ್ರು 6,000 ಲೀಟ್ರ್ ಹಿಡಿಯುತ್ತೆ ಇದು ಸಂಪು. ಯಾಕಂದರೆ ನಾವು ಸಾಕು ಇಷ್ಟೇ ಚಿಕ್ಕದೇ ಸಾಕು ಅಂತ ಮಾಡಿಸ್ಕೊಂಡಿರೋದು. ಯಾಕಂದರೆ ನಮ್ಮ ಬೋರ್ವೆಲ್ಲು ಇದೆಯಲ್ಲ, ಅದರಿಂದ ಡಂಪ್ ಮಾಡಿಕೊಂಡ್ರೆ ಖಾಲಿ ಆದಂಗೆ ನಾವು ಅದಕ್ಕೆ ನೀರು ಹಾಕ್ಕೊಂಡು ನಾವು ಡಂಪ್ ಮಾಡ್ಕೋತೀವಿ. ಈ ಪ್ಲಿಂತ್ ಬೀಮ್ಗೆ ಹೊಡೆದಿರೋ ಸೆಂಟ್ರಿಂಗ್ ಸಾಮಾನೆಲ್ಲನೂ ಬಿಚ್ಚಾದಮೇಲೆ ಇದಕ್ಕೆ ಕಲಸ್ಮಣ್ಣು ಮಾಡಬೇಕಂತೆ. ಕಲಸ್ಮಣ್ಣು ಮಾಡಾದಮೇಲೆ ಮತ್ತೆ ಮಧ್ಯದಲ್ಲೆಲ್ಲ ಎಲ್ಲೆಲ್ಲಿ ಬರುತ್ತೆ ಮತ್ತು ರೂಮ್ಗಳು ಮತ್ತು 4 ಅಡಿ ಗೋಡೆಗಳು ಎಲ್ಲೆಲ್ಲಿ ಬರುತ್ತೆ ಅದಕ್ಕೆಲ್ಲ ಮತ್ತೆ ನಾವು ತೆಗೆಸ್ಬಿಟ್ಟು 2 ಅಡಿ ಒಂದು ಸೈಜು ಒಂದು ಬೋರ್ಡ್ರಸ್ ಎರಡನ್ನೂ ಹಾಕಿ ಪಾಯ ಮಾಡಿಸಿದ್ದೀವಿ. ನೀವು ಇದೇ ಥರ ಮಾಡಿ ಫ್ರೆಂಡ್. ಆದರೆ ಕೆಲವರು ಪರ್ದ್ಬಿಟ್ಟು ಹಾಗೆ ಪ್ಲಿಂತ್ ಬೀಮ್ ಹಾಕ್ಬಿಟ್ಟು ಕಟ್ಬಿಡ್ತಾರೆ. ಆ ಥರ ದಯವಿಟ್ಟು ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಮೇಲಿಂದ ಏನೇ ಪಿಲ್ಲರ್ಗಳು ವೆಯ್ಟ್ ತಡೀತವೆ ಅಂತ ಹೇಳ್ತಾರೆ. ಆದರೆ ನಾವು ಅದನ್ನು ನಂಬಲ್ಲ. ಆದರೆ ರಿಯಲ್ ಆಗಿರೋದೇ ಅದು. ಇದಿದ್ದಾವಲ್ಲ ಪಿಲ್ಲರ್ಗಳು, ಅದು ವೆಯ್ಟ್ ತಡೀತವೆ. ಆದರೂ ನಾವು 2 ಕೋರ್ಸ್ ನಾವು ಹಾಕಿದ್ದೀವಿ. ಇದು ಪಿಲ್ಲರ್ ರೈಸ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಹಾಕಿರೋದು. ಇದು ಫೈನಲಿಯಾಗಿ ನೋಡಿ, ಈ ಥರ ಇದ್ದಿದ್ದ ನಮ್ಮ ಸೈಟನ್ನು ಎಲ್ಲರೂ ಸೇರಿ ಅದನ್ನು ಒಂದು ಹಂತಕ್ಕೆ ತಗೊಬಂದು ಕೊನೆಯದಾಗಿ ನಮ್ಮ ಸೈಟು ಈ ಥರ ಎಲ್ಲ ಆದಮೇಲೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಕೊನೆಯಲ್ಲಿ ಹೇಳ್ತೀನಿ ಅಂತ ಅಂದೆ. ಕೊನೆಯದಾಗಿ ನಮಗೆ ಈ ಬೇಸ್ಮೆಂಟ್ಗೆ ಆಗಿರೋ ಖರ್ಚು ನಮಗೆ ಬಂದು 6 ಲಕ್ಷ ರೂಪಾಯಿ ಫ್ರೆಂಡ್ಸ್. ನಮ್ಗೆ ಮನೆ ಕಟ್ಟೋಕ್ಕೂ ಮುಂಚೆ ಕೆಲವರು 10 ಲಕ್ಷ ಆಯಿತು, 12 ಲಕ್ಷ ಆಯಿತು ಬೇಸ್ಮೆಂಟ್ಗೆ ಅಂತ ಆದರೆ ಅದೆಲ್ಲ ಸುಳ್ಳು. ನಾವು ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಖರ್ಚಾಯಿತು. ಅದಕ್ಕೆ ನಾವು ಏನೇನು ವಿತ್ ಎಲ್ಲ ಲೇಬರ್ ಚಾರ್ಜಸ್ಸು ಸೇರಿ ನಮಗೆ 6 ಲಕ್ಷ ರೂಪಾಯಿ ಬಿದ್ದಿದೆ ಫ್ರೆಂಡ್ಸ್ ಬೇಸ್ಮೆಂಟ್ಗೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.